ಪರಲೋಕದ ಪ್ರಾರ್ಥನೆ ಮಾಡುವಾಗ ನಾವು ಹೇಳ್ತೇವೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ಈ ಹೊತ್ತು ದಯಪಾಲಿಸು. ಈ ಹೊತ್ತು ನಿನ್ನ ವಾಕ್ಯದ ಆಹಾರ ನಮಗೆ ಕೊಡುತ್ತೇವೆ. ನೀನು ಮಾತನಾಡು, ನೀನು ಬಿಡುಗಡೆ ಮಾಡು. ವಾಕ್ಯ ಕೇಳ್ತಾ ಇರುವಾಗ ಅನೇಕರ ಹೃದಯಗಳಲ್ಲಿ ಬಿಡುಗಡೆ ಇಳಿದು ಬರಲಿ, ಸಮಾಧಾನ ಇಳಿದು ಬರಲಿ, ಕಳವಳ ನೀಗಿ ಹೋಗಲಿ, ಚಿಂತೆ ಕಣ್ಣೀರು ನೀಗಿ ಹೋಗಲಿ, ಬಡತನ ನೀಗಿ ಹೋಗಲಿ, ಅನಾರೋಗ್ಯ ನೀಗಿ ಹೋಗಲಿ, ಪರಲೋಕದ ದೈವಿಕ ಆಶೀರ್ವಾದ ಆವರಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಸ್ತೋತ್ರ ಸಲ್ಲಿಸ್ತೇನೆ. ಗಲಾಟಿಯನ್ಸ್ ಚಾಪ್ಟರ್ 6 ವರ್ಸ್ 9. ಗಲಾತ್ಯ 6:9 ಓದ್ರಿ ಯಾರಾದ್ರೂ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಾಕ್ಯ ಕೇಳುತ್ತಿರುವಾಗ ನಿಮ್ಮ ಜೀವನದಲ್ಲಿ ಬಿಡುಗಡೆ ಬರಲಿ. ಹಲ್ಲೆಲೂಯಾ. ಮನುಷ್ಯನ ಜೀವಿತದಲ್ಲಿ ಆಸೆ ಎಂಬುದು ತುಂಬಾ ಇದೆ. ಒಂದು ಹದ್ದು ಆಹಾರಕ್ಕಾಗಿ ಹರಿಸ್ತಾ ಇತ್ತು. ನದಿಯ ಮಧ್ಯದಲ್ಲಿ ಒಂದು ತೇಲಿ ಬಂದಂತಹ ಕೊಳೆದಂತಹ ಹೆಣ ಒಂದು ಬಂಡೆಯ ಸಂದಿಯಲ್ಲಿ ನಿಂತು ಬಿಡಿತು. ಆ ಹದ್ದು ಆ ಮಾಂಸಕ್ಕೋಸ್ಕರವಾಗಿ ಅಲ್ಲಿ ಹೋಯಿತು. ಎಲ್ಲಿ? ಆ ಹೆಣದ ಬಳಿಯಲ್ಲಿ ಹೋಯ್ತಂತೆ. ಹೋದ ಮೇಲೆ ಅದು ತಿನ್ನಲಿಕ್ಕೆ ಚಾಲು ಮಾಡಿತು, ಪ್ರಾರಂಭ ಮಾಡಿತು. ತಿಂತಾ ಇದೆ. ಸಡನ್ ಆಗಿ ನೀರಿನ ಪ್ರಮಾಣ ಹರಿಯಕ್ಕೆ ಪ್ರಾರಂಭವಾಗಿದೆ. ಆ ಹದ್ದು ಆಲೋಚನೆ ಮಾಡ್ತು, ಇನ್ನೂ ಸ್ವಲ್ಪ ತಿನ್ನೋಣ, ಇನ್ನೂ ನೀರು ಕಾಲ್ಮಟ್ಟ ಬಂದೈತಲ್ಲ, ತಿನ್ನಕ್ ಸ್ಟಾರ್ಟ್ ಮಾಡ್ತಂತೆ. ನೀರು ಬರ್ತಾ ಇನ್ನೂ ಎತ್ತರಕ್ಕೆ ಬಂತು. ಆ ಹದ್ದು ಆಲೋಚನೆ ಮಾಡ್ತಂತೆ, ಇನ್ನೂ ಐತಲ್ಲ, ಇನ್ನೂ ಟೈಮ್ ಇದೆ. ಏನಿದೆ? ಇನ್ನೂ ಟೈಮ್ ಇದೆ, ಇನ್ನೂ ತಿನ್ನೋಣ, ಇನ್ನೂ ಸ್ವಲ್ಪ ತಿನ್ನಕ್ ಚಾಲು ಮಾಡ್ತಮ್ಮ. ನೀರು ಸಿಗದ ಕುತ್ತಿಗೆ ಹತ್ರ ಬಂತು. ಹತ್ತಿಗೆ ಇನ್ನೂ ಆಲೋಚನೆ ಬಂತು, ಇನ್ನೂ ಸ್ವಲ್ಪ ತಿನ್ನೋಣ, ಇನ್ನೂ ಸ್ವಲ್ಪ ಮೇಲೆ ಬಂದ್ರೆ ಆಮೇಲೆ ನೋಡೋಣ. ತಿಂತಾ ಇದೆ. ನೀರು ತೀರಾ ಬಂದ್ಬಿಡ್ತು. ಹದ್ದು ಆಲೋಚನೆ ಮಾಡ್ತು, ಈಗ ಹಾರೋಣ, ಏನಂತೆ, ಈಗ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಹದ್ದು ಹಾರಲಿಕ್ಕೆ ಪ್ರಾರಂಭ ಮಾಡುತ್ತೆ. ತಿಂದು ಹೊಟ್ಟೆ ತುಂಬಿಟ್ಟಿದೆ, ಉಗುರುಗಳಿದೆ. ಅದು ಆ ಹೆಣದ ಕರಳಿಗೆ ಸುತ್ತಕೊಂಡ್ಬಿಟ್ಟಿದೆ. ಹದ್ದಿನ ಭಾರ ಹೆಚ್ಚಿಗೆ ಆಯ್ತು, ಒಳಗಡೆ ಹೋಯ್ತು. ಹಾರ್ತದೆ, ಆಗ್ತಾ ಇಲ್ಲ. ಹಾರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ, ಆಗ್ತಾ ಇಲ್ಲ. ನೀರಿನ ಮಟ್ಟ ಹೆಚ್ಚಿಗೆ ಆಯಿತು. ಆ ಹೆಣದ ಜೊತೆಗೆ ಹದ್ದು ಕೊಚ್ಕೊಂಡು ಹೋಯಿತು. ಪ್ರೈಸ್ ದಿ ಲಾರ್ಡ್. ಗಮನದಲ್ಲಿರಲಿ. ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ, ಈ ವಾರ ಇಲ್ಲ ಅಂದ್ರೆ ಮುಂದಿನ ವಾರ ಹೋಗೋಣ. ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ, ಇವತ್ತಿಲ್ಲ ಅಂದ್ರೆ ನಾಳೆ. ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ, ಇವತ್ತು ರಕ್ಷಣೆ ಹೊಂದಿಲ್ಲ ಅಂದ್ರೆ ನಾಳೆ ಮುಂದಿನ ವರ್ಷ ನೋಡಿದ್ರೆ ಆಯ್ತು. ಇವತ್ತು ಬ್ಯಾಪ್ಟಿಸಮ್ ತಗೊಳ್ಳಿಲ್ಲ ಅಂದ್ರೆ ಮುಂದೆ ತಗೊಂಡ್ರೆ ಆಯ್ತು. ಇವತ್ತು ಒಳ್ಳೆ ಮಾರ್ಕ್ ನಡೀಲಿಲ್ಲ ಅಂದ್ರೆ ನಾಳೆ ನಡೆದ್ರೆ ಆಯ್ತು. ಇವತ್ತು ಕೆಟ್ಟದ್ದು ಮಾಡ್ಬಿಡೋಣ, ಇವತ್ತು ಮೋಸ ಮಾಡ್ಬಿಡೋಣ, ಏನಾದ್ರೂ ಮಾಡ್ಬಿಡೋಣ, ನಾಳೆ ಒಳ್ಳೇದು ಮಾಡಿದ್ರೆ ಆಯ್ತು. ಒಂದು ದಿನ ಕೊಚ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ದುಷ್ಟನು ಎಷ್ಟೇ ಹೊಟ್ಟೆ ತುಂಬಾ ಉಂಡ್ರು ಒಂದಿನ ಕೊಚ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಹಾಗಾಗಿ ಇದೇ ಒಳ್ಳೆಯ ಸಮಯ ರಕ್ಷಣೆ ಹೊಂದಲಿಕ್ಕೆ. ಆಮೆನ್. ಪಕ್ಕದವರಿಗೆ ಹೇಳ್ರಿ, ಇದೇ ಒಳ್ಳೆಯ ಸಮಯ ರಕ್ಷಣೆ ಹೊಂದುವುದಕ್ಕೆ. ರಕ್ಷಣೆ ಅಂದ್ರೆ ಏನು? ಯೇಸುವನ್ನ ನಂಬುವುದೇ ರಕ್ಷಣೆ. ಆಮೆನ್. ಯೇಸುವನ್ನ ಅಂಗೀಕರಿಸುವುದೇ ರಕ್ಷಣೆ. ಹಲ್ಲೆಲೂಯಾ. ಓಕೆ, ಇಲ್ಲಿ ವಚನ ಓದಿದ್ರಿ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆಮೆನ್. ಅಮ್ಮ, ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ಯಾರಿಗಾದ್ರೂ ಒಂದು ಸೇರ ಇಟ್ಟು ಕೊಡ್ತಾ ಇದೆ ಅಂದ್ರೆ ಬೇಸರಗೊಂಡು ಕೊಡಬಾರದು. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದ್ರ? ಯಾರಿಗಾದ್ರೂ ಏನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ಸಂತೋಷವಾಗಿ ಮಾಡಬೇಕು. ಹಲ್ಲೆಲೂಯಾ. ಅಡುಗೆ ಮಾಡ್ತಾ ಇರುವಾಗ ಇದೇನು ಕರ್ಮನಪ್ಪ ಅಂತ ಹೇಳಿ ಮಾಡಬಾರ್ದು. ಯಾಕಂದ್ರೆ ಕರ್ಮ ಯಾರಿಗೆ ಸುತ್ತಕೊಳ್ತದೆ? ತಿರುಗಿಸ್ತಾ ಇರೋರಿಗೆ ಸುತ್ತಕೊಳ್ತದೆ. ಹಲ್ಲೆಲೂಯಾ. ಸಂತೋಷವಾಗಿ ಮಾಡಬೇಕು. ಆವಾಗ
ಅದರ ಉಪ್ಪಿಲ್ಲ ಅಂದ್ರು ಅದು ಅದ್ಭುತವಾಗೇ ಇರ್ತದೆ, ಹುಳಿಯಿಲ್ಲ ಅಂದ್ರು ಅದ್ಭುತವಾಗೇ ಇರ್ತದೆ. ಹಲ್ಲೆಲೂಯಾ. ಏನೇ ಮಾಡ್ರಿ, ನೀವು ಒಳ್ಳೇದು ಮಾಡ್ರಿ, ಆದ್ರೆ ಬೇಸರಗೊಂಡು ಮಾಡಬೇಡ್ರಿ. ಯಾರಿಗಾದ್ರೂ 100 ರೂಪಾಯಿ ಕೊಡ್ಬೇಕಂದ್ರೆ ಅಯ್ಯೋ 100 ರೂಪಾಯಿ ಹೋದಲ್ಲ ಅಂತ ಕೊಡ್ಬೇಡ್ರಿ, ಸಂತೋಷವಾಗಿ ಕೊಡ್ರಿ. ಯಾಕಂದ್ರೆ ನೀವು ಅದನ್ನ ಅಲ್ಲಿ ಬಿತ್ತುವಾಗ ದೇವರು ನಿಮಗೋಸ್ಕರವಾಗಿ ಇನ್ನೊಂದು ಭಾಗ ತೆಗಿತಾನೆ. ಆಮೆನ್, ಆಮೆನ್. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದ್ರೆ ಮನ ಮುಂದದಿದ್ದರೆ, ಬೇಸರಗೊಳ್ಳದಿದ್ದರೆ, ಗುಣ ಮುಟ್ಕೊಂಡು ಮಾಡಬಾರ್ದು, ಕಳವಳ ಪಟ್ಟುಕೊಂಡು ಕೊಡಬಾರ್ದು. ನೀವು ಏನಾದ್ರೂ ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡ್ರಿ. ಯಾಕಂದ್ರೆ ಆ ಪ್ರೀತಿಗೆ ಕರ್ತನು ಪ್ರತಿಫಲ ಕೊಡ್ತಾನೆ. ಹಲ್ಲೆಲೂಯಾ. ಆ ಪ್ರೀತಿಗೆ ಕರ್ತನು ಪ್ರತಿಫಲ ಕೊಡ್ತಾನೆ. ನಾನು ಹೋದ ವಾರ ಹೇಳಿದೆ, ಗಂಡನ ಮುಂದುಗಡೆ ಹೆಂಡತಿ ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು. ಇವತ್ತು ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನೀವು ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀರಂದ್ರೆ ಬೇಸರಗೊಂಡ್ಕೊಂಡು ಮಾಡ್ಬೇಡ್ರಿ. ಅಯ್ಯೋ ಬಂದ್ಬಿಟ್ರಲ್ಲ, ಅಯ್ಯೋ ಮಾಡ್ಬೇಕಲ್ಲ, ಅಯ್ಯೋ ಕೊಡ್ಬೇಕಲ್ಲ, ಅಯ್ಯೋ ಹಂಗಾಯ್ತಲ್ಲ. ನೋ, ಈ ಬುದ್ಧಿ ದುರಾತ್ಮನಿಂದ ಬರೋದು, ಇದು ಒಳ್ಳೆಯ ಬುದ್ಧಿ ಇಲ್ಲ ನೋಡ್ರಿ. ಅಂದ್ರೆ ಎಂತ ಕಾಲ ಬಂದಿದೆ ಅಂದ್ರೆ, ಎಂತ ಜನರಲ್ಲಿ ಬದಲಾವಣೆ ಅಂದ್ರೆ, ಈ ಹಾಳಿಯ ನೋಟು ಎಂಥ ಮನುಷ್ಯನನ್ನು ಬದಲಾವಣೆ ಮಾಡಿಬಿಟ್ಟಿದೆ. ತಾಮ್ರ, ಬೆಳ್ಳಿ, ಬಂಗಾರದ ನಾಣ್ಯ ಇದ್ದ ಮನುಷ್ಯ ಚೆನ್ನಾಗೇ ಇದ್ದ, ಹಂಚ್ಕೊಂಡು ತಿಂತಿದ್ದ. ಇವತ್ತು ನೀವು ಅರ್ಥ ಮಾಡ್ರಿ, ಏನಾದ್ರೂ ಮಾಡ್ಬೇಕಂದ್ರೆ ಒಳ್ಳೇದು ಮಾಡ್ರಿ, ಕೆಡಕು ಮಾಡಬೇಡಿ. ಹಲ್ಲೆಲೂಯಾ. ಬೇಸರಗೊಳ್ಳದೆ ನೀವು ಒಂದ್ ವೇಳೆ ಮಾಡೋದೇ ಕರೆ ಆದ್ರೆ, ಕೊಡೋದೇ ಕರೆ ಆದ್ರೆ, ಒಂದ್ ಟೈಮ್ ಇದೆ, ಆ ಟೈಮಿಗೆ ತಕ್ಕ ಕಾಲದಲ್ಲಿ ಕರ್ತನು ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಯಿಂಟ್ ನಂಬರ್ 2, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ. ಹೀಬ್ರೂಸ್ ಚಾಪ್ಟರ್ 10 ವರ್ಸ್ 36. 10:36. ಹೀಬ್ರೂಸ್ ಚಾಪ್ಟರ್ 10 ವರ್ಸ್ 36. ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ಏನ್ ಬೇಕು? ಪಕ್ಕದವರಿಗೆ ಹೇಳ್ರಿ, ಏನ್ ಬೇಕು? ನೀವು ಯಾರಿಗಾದ್ರೂ ಹೋಗಿ ಕೇಳ್ರಿ, ಈ ಭೂಮಿ ಮೇಲೆ ಮನುಷ್ಯನಿಗೆ ಬಂಧುಗಳಲ್ಲಿ ಅಥವಾ ಪಕ್ಕದಲ್ಲಿ ಯಾರಿಗಾದ್ರೂ ಕೇಳಿ, ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಏನ್ ಬೇಕ್ರಿ? ರೊಕ್ಕ ಬೇಕ್ರಿ? ಏನ್ ಹೇಳ್ತಾರ್ರಿ ಅವರು? ಬದುಕಬೇಕಂದ್ರೆ ಏನ್ ಬೇಕ್ರಿ? ರೊಕ್ಕ ಬೇಕ್ರಿ, ರೊಕ್ಕ ಬೇಕು. ರೊಕ್ಕ ಇಲ್ಲದ್ರೆ ಏನು? ಇವತ್ತು ಮನುಷ್ಯರ ಮೈಂಡ್ ಮನಿ ಮೈಂಡ್ ಆಗಿದೆ. ಹಲ್ಲೆಲೂಯಾ. ಹಣದ ತಲೆ, ಹಣದ ಆಸೆಯಿಂದ ಕೂಡಿದ ತಲೆ. ಆದ್ರೆ ವಾಕ್ಯ ಹೇಳ್ತದೆ, ನೀವು ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ ವಾಗ್ದಾನವನ್ನು ಹೊಂದಬೇಕಾದ್ರೆ, ಬಿಡುಗಡೆಯನ್ನು ಹೊಂದಬೇಕಾದ್ರೆ, ಜನಾಂಗವನ್ನು ಕಾಣಬೇಕಾದ್ರೆ, ಆರೋಗ್ಯವನ್ನು ಕಾಣಬೇಕಾದ್ರೆ, ಸಮಾಧಾನವನ್ನು ಕಾಣಬೇಕಾದ್ರೆ ಏನ್ ಬೇಕು? ಪಕ್ಕದವರಿಗೆ ಹೇಳ್ರಿ, ಏನ್ ಬೇಕು? ನೀವು ಪ್ರಶ್ನೆ ಕೇಳ್ರಿ, ಏನ್ ಬೇಕು? ಅವ್ರು ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇಷ್ಟು ದಿನ ಲಡ ಬಡ ಇದ್ದಿದ್ರೆ ಇನ್ಮೇಲೆ ಹಾಗಿರ್ಬೇಡ, ತಾಳ್ಮೆಯಿಂದ ಇರು. ನೋಡ್ರಿ, ಆದ್ರೆ ವಾಕ್ಯ ಹೇಳುತ್ತದೆ, ನಿನಗೆ ಏನಾದ್ರೂ ಬೇಕಾದ್ರೆ ತಾಳ್ಮೆ ಬೇಕು. ಮತ್ತೆ ನೀನ್ ಮತ್ತೊಬ್ಬರ ಮನೆ ಬಂದಾಗ ಹಂಗೆ ಹೇಳ್ತಾರೆ. ಅಂದ್ರೆ ನೀನು ಏನ್ ಬಿಟ್ಟಿದ್ಯೋ ಅದೇ ನಿನಗೆ ಸಿಗೋದು, ನೀನು ಏನ್ ಹೇಳಿದ್ಯೋ ಅದೇ ನಿನಗೆ ಸಿಗೋದು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ನೀವು ದೇವರ ಚಿತ್ತ ನೆರವೇರಿಸಬೇಕಾದ್ರೆ, ಅಥವಾ ದೇವರ ಉದ್ದೇಶ ನಿಮ್ಮ ಜೀವನದಲ್ಲಿ ಬರಬೇಕಾದ್ರೆ, ಅಥವಾ ದೇವರ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ನಡೀಬೇಕಾದ್ರೆ ನಿಮಗೆ ಏನ್ ಬೇಕು? 120 ಜನ ಮೇಲಂತಸ್ತಿನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ರು? ತಾಳ್ಮೆಯಿಂದ, ಏಕ ಮನಸ್ಸಿನಿಂದ. ಅದರ ಒಬ್ಬರು ಒಳಗೆ ಹೋಗಲಿಲ್ಲ, ಒಳಗೆ ಬರಲಿಲ್ಲ, ಕೂತ್ಕೊಂಡ್ರು, ಪ್ರಾರ್ಥನೆ ಮಾಡಿದ್ರು ಮಾಡಿದ್ರು ಮಾಡಿದ್ರು. ದೇವರ ಆತ್ಮನು ಅಲ್ಲಿ ಇಳಿದು ಬಂದ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣಬೇಕಾದ್ರೆ, ಸಮಾಧಾನ ಕಾಣಬೇಕಾದ್ರೆ ತಾಳ್ಮೆ ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ? ಆದ್ರೆ ತಗ್ಗಿಸಿಕೊಳ್ಳುವಿಕೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ತಾಳ್ಮೆ ಬೇಕು. ಈ ಸಭೆಯ ಸ್ಥಾಪನೆಗೆ ಮುಂಚೆ ದೇವರು ಪಾಸ್ಟರ್ ಅವರಿಗೆ ವಾಗ್ದಾನ ಕೊಟ್ಟರು. ನೀವು ಬಹಳ ಸಂದರ್ಭಗಳಲ್ಲಿ ವಾಗ್ದಾನ ಅಂತ ತಕ್ಷಣ ನೀವು ಬೇಕಾಬಿಟ್ಟೆ ನಡ್ಕೊಳ್ತೀರಿ. ನೋ, ಅದು ನೆರವೇರಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ಅದನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ.
ಕೊಡಬಾರದು. ಆಮೇಲೆ ಹಲ್ಲೆಲೂಯಾ. ಅಬ್ರಹಾಮನ ಮನೆಗೆ 3 ಜನ ಬಂದ್ರು, ಒಳ್ಳೆ ಊಟ ಕೊಟ್ಟ, ಒಳ್ಳೆ ರೊಟ್ಟಿ ಕೊಟ್ಟ, ಒಳ್ಳೆ ಮಾಂಸ ಕೊಟ್ಟ, ಅವರಿಗೆ ಒಳ್ಳೆ ಸನ್ಮಾನ ಕೊಟ್ಟ, ಸತ್ಕಾರ ಕೊಟ್ಟ, ವಿಶ್ರಾಂತಿ ಸ್ಥಳ ಕೊಟ್ಟ. ಹೋಗೋ ಮುಂದೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ. ಅವರು ಬಂದವರಲ್ಲಿ ಹೇಳಿದ್ರು, ಮಧ್ಯದಲ್ಲಿದ್ದಂತ ಒಬ್ಬ ಪ್ರಧಾನ ದೂತನು ಯೇಸು ಕ್ರಿಸ್ತನು ಹೇಳಿದ, ಮುಂದಿನ ವರ್ಷ ನಿನ್ನ ಮನೆಗೆ ಬರ್ತೇನೆ, ಬರುವಾಗ ನಿನ್ನ ಮಡಿಲಲ್ಲಿ ಒಂದು ಮಗ ಇರ್ತಾನೆ. ಹಲ್ಲೆಲೂಯಾ. ಈ ವಯಸ್ಸಲ್ಲಿ ಮಕ್ಕಳಾಗೋದ? ನಗುತ್ತಾಳೆ ಸಾರಾ, ನಗಬೇಡ. ನೀನ್ ನಕ್ಕದುಂಟು, ದೇವರಿಂದ ಅಸಾಧ್ಯವಾದದ್ದು ಇದೆಯಾ ಯಾವುದಾದ್ರು? ಬಂಜೆಗೆ ಮಕ್ಕಳಾಗ್ತದೆ, ಹಾಸಿಗೆ ಹಿಡಿದವನು ಎದ್ದು ನಡೆದಾನೆ, ಸತ್ತವನು ಎದ್ದೇಳ್ತಾನೆ. ವೈ? ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಹಾಗಾಗಿ ನೀವೇನಾದ್ರೂ ಪಡ್ಕೋಬೇಕಾದ್ರೆ ತಾಳ್ಮೆ ಬಹಳ ಮುಖ್ಯ. ದುಡಿದು ಬೇಡ್ರಿ. ಬಹಳ ಜನ ಏನ್ ಮಾತಾಡ್ಲೋ ಏನ್ ಬಿಡ್ಲೋ, ಏನ್ ಮಾತಾಡ್ಲೋ ಏನ್ ಬಿಡ್ಲೋ ಅಂತೀವಿ. ನೋ, ಬಹಳ ತಾಳ್ಮೆಯನ್ನ ಕಲಿಯಿರಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 7-8. ಲೂಕನ ಸುವಾರ್ತೆ 18ನೇ ಅಧ್ಯಾಯ 7-8. ಲೂಕ್ ಚಾಪ್ಟರ್ 18 ವರ್ಸ್ 7-8 ಓದ್ರಿ. ದೇವರು ಆದುಕೊಂಡವರು ಅಥವಾ ದೇವರು ಆರಿಸಿಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸದೆ ಇರುವನೇ. ನೋಡ್ರಿ, ನ್ಯಾಯ ತೀರಿಸದೆ ಇರುವನೇ, ಬೇಗ ನ್ಯಾಯ ತೀರಿಸದೆ ಇರುವನೇ. 8 ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣಲು ಸಾಧ್ಯವೋ ಅಂದನು. ದೇವರು ಬರುವ ದಿನ ಸಮೀಪ ಆಗಿದೆ. ಮನುಷ್ಯರೊಳಗೆ ನಂಬಿಕೆ ಇಲ್ಲಮ್ಮ. ಮನುಷ್ಯರೊಳಗೆ ನಂಬಿಕೆ ಇಲ್ಲ. ಸಂಬಂಧಿಕರ ಮೇಲೆ ನಂಬಿಕೆ ಇದೆ, ಬಂಧುಗಳ ಮೇಲೆ ನಂಬಿಕೆ ಇದೆ, ಆಸ್ತಿ ಮೇಲೆ ನಂಬಿಕೆ ಇದೆ. ನಾನು ಬಿದ್ದಾಗ ನನ್ನ ಹೊಲ ಕಾಪಾಡ್ತದೆ, ನಾನು ಸೋತಾಗ ನನ್ನ ಹಣ ಕಾಪಾಡ್ತದೆ, ಈ ನಂಬಿಕೆ ಇದೆ. ಆದ್ರೆ ನಾನು ಬಿದ್ದಾಗ ನನ್ನನ್ನು ಕಾಪಾಡಲಿಕ್ಕೆ ಒಬ್ಬ ಕರ್ತನಿದ್ದಾನೆ. ಆ ನಂಬಿಕೆ ಇದೆಯಾ? ಒಬ್ಬ ತಾಯಿ, ಒಬ್ಬ ನಂಬಿಗಸ್ತರಾದ ತಾಯಿ. ನಿಮಗೆ ಹೇಳ್ತೇನೆ, ನೀವು ನಂಬಿಗಸ್ತ ತಾಯಿಯಾಗಿರ್ರಿ, ಮನೆಗೆ ನಂಬಿಗಸ್ತರಾಗಿರ್ರಿ, ಕುಟುಂಬಕ್ಕೆ ನಂಬಿಗಸ್ತರಾಗಿರ್ರಿ, ಜವಾಬ್ದಾರಿ ಉಳ್ಳವರಾಗಿ ನಿಮ್ಮ ಸಂಬಂಧಿಕರು ನಿಮ್ಮ ನೆನೆಸ್ಬೇಕು. ಎಂತ ತಾಯಿ ಇದ್ದರ್ರಿ ಅನ್ಬೇಕು. ಬಂದಂತ ಅವ್ರು ಬಂದು ಬಳಗದವರು ಎಲ್ಲರೂ ಆ ತಾಯಿಗಾಗಿ ಕಣ್ಣೀರಾಗ್ತಾ ಇದ್ರು. ಮೊಮ್ಮಕ್ಕಳು ಕಣ್ಣೀರಾಗ್ತಾ ಇದ್ರು. ನಮ್ಮ ಅಜ್ಜಿ ಅಂತ ಅಜ್ಜಿ ಎಲ್ಲ ಸಿಗಲ್ಲ. ನಮ್ಮ ಅಜ್ಜಿ ರಾತ್ರಿ ಎಬ್ಬಿಸಿ ಪ್ರಾರ್ಥನೆ ಮಾಡೋಣ ಅಂತಿದ್ಲು. ಏನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಮೊಮ್ಮಕ್ಕಳ ಎದ್ದೇಳ್ರಿ, ಪ್ರಾರ್ಥನೆ ಮಾಡೋಣ. ನಾವು ಆ ಮೊಮ್ಮಕ್ಕಳು ನೆನೆಸ್ತಾ ಇದ್ರಮ್ಮ. ಈಗ ನಮ್ಮ ಅಜ್ಜಿ ಊರಿಗೆ ಹೋಗೋಣ, ಬಾ ಮದುವೆಗೆ ಹೋಗೋಣ, ಸಮಾರಂಭಕ್ಕೆ ಹೋಗೋಣ ಅನ್ಲಿಲ್ಲ. ನಮ್ಮ ಅಜ್ಜಿ ಪ್ರಾರ್ಥನೆಗೆ ಹೋಗೋಣ ಅಂತಿದ್ರು. ನೀವೆಂತ ಅಜ್ಜಿ ಆಗಿದ್ದೀರಿ ಆಲೋಚನೆ ಮಾಡ್ರಿ. ಭಾನುವಾರ ಬಿಟ್ಟು ಎಲ್ಲ ಬೇಕಾದ್ರೂ ಹೋಗ್ಬಿಡ್ತೀವಿ, ಯಾಕಂದ್ರೆ ನೀವು ಬಹಳ ಒಳ್ಳೆಯವರು. ಶುಕ್ರವಾರ ಬಿಟ್ಟು ಎಲ್ಲಾದ್ರೂ ಹೋಗ್ತೀವಿ, ನೀವು ಆರಾಮ, ನಿಮಗೆ ಯಾರು ಕೇಳೋರಿಲ್ಲ. ಯಾಕಂದ್ರೆ ಮನೆಗೆ ಒಂದು ಗೋಡೆ ಇರ್ಬೇಕು, ಅಂದ್ರೆ ಬಾಗಿಲು ಇರ್ಬೇಕು, ಆ ಮನೆ ಚೆನ್ನಾಗಿರ್ಬೇಕು. ಹೊಲಕ್ಕೆ ಬೇಲೆ ಇರ್ಬೇಕು, ಆ ಹೊಲ ಚೆನ್ನಾಗಿರ್ತದೆ. ಮನೆಗೆ ನಿಮಗೆ ಹೇಳೋ ಒಬ್ರು ಇರ್ಬೇಕು, ಅವಾಗ ಆ ಮನೆ ಚೆನ್ನಾಗಿರ್ತದೆ. ಅವಾಗ ನಿಮಗೆ ನೆನಪು ಬರ್ತದೆ ಪ್ರಾರ್ಥನೆ, ಸಭೆ, ಆರಾಧನೆ, ಕುಟುಂಬ ಅನ್ನೋದು ನೆನಪು ಬರ್ತದೆ. ಅದಿಲ್ಲ ಅಂದ್ರೆ ಆ ಮನೆ ನೆನಪು ಬರಲ್ಲ ಏನು. ಹಲ್ಲೆಲೂಯಾ. ಹಾಗಾಗಿ ವಾಕ್ಯ ಹೇಳ್ತದೆ, ದೇವರು ನ್ಯಾಯ ತೀರಿಸದೆ ಬಿಡೋದಿಲ್ಲ. ತಕ್ಕ ಸಮಯದಲ್ಲಿ ಕೊಟ್ಟೆ ಕೊಡ್ತಾನೆ. ಆ ದಿನದಲ್ಲಿ ನಿಮ್ಮಲ್ಲಿ ನಂಬಿಕೆ ಕಾಣಬಹುದಾ? ನೋಡ್ರಿ, ಆಲೋಚನೆ ಮಾಡ್ರಿ. ಪಾಯಿಂಟ್ ನಂಬರ್ 2, ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಐಶಾಯ ಚಾಪ್ಟರ್ 40 ವರ್ಸ್ 31. ಪ್ಲೀಸ್ ರೀಡ್ ಫಾಸ್ಟ್. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಅವರು ಓಡಿ ದಣಿಯರು, ನಡೆದು ಬಳಲರು. ಹಲ್ಲೆಲೂಯಾ. ಭಕ್ತರಿಗೆ ಕೈ ಕೊಟ್ಟು ಹೇಳು, ನೀನು ದೇವರ ಮೇಲೆ ಭರವಸೆ ಇಡುವುದಾದ್ರೆ ನೀನು ಬಳಲುವುದಿಲ್ಲ. ಸಮಸ್ಯೆಗೆ ಯಾಕೆ ಬಳಲುತ್ತಾ ಇದ್ದೀರಾ? ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಯಾಕೆ ಜಯ ಕಾಣ್ತಾ ಇಲ್ಲ? ಯಾಕೆ ಬಿಡುಗಡೆ ಕಾಣ್ತಾ ಇಲ್ಲ? ನಂಬಿಕೆ ದೇವರ ಮೇಲೆ ಇರಬೇಕು. ಆಮೆನ್. ದೇವರ ಮೇಲೆ ನಂಬಿಕೆ ಇಟ್ಟು ನೋಡ್ರಿ, ಮನುಷ್ಯರ ಮೇಲೆ ನಂಬಿಕೆ ಇಟ್ಕೊಂಡು ನೋಡ್ರಿ. ನೋಡ್ರಿ, ಮನುಷ್ಯರು ಎಲ್ಲರೂ ನಾನಿದ್ದೀನಿ ಅಂತಾರೆ. ನಾನಿದ್ದೀನಿ ತಗೋ, ಚಿಂತೆ ಮಾಡ್ಬೇಡ, ನಾನಿದ್ದೀನಿ ಅಂತ. ನೀನು ಬಿದ್ದು ನೋಡು, ಬರ್ತಾರ? ಬಂದ್ರು ಹೇಳ್ತಾರೆ, ಅಯ್ಯೋ ಪಾಪ ಇವ್ನು ಆಗ್ಬಾರ್ದಾಗಿತ್ತು ನೋಡವ. ಆ ಕಡೆ ಹೋಗಿ ಹೇಳ್ತಾರೆ, ಚಲೋ ಆಗಿ ತುಸು ಮೇರ್ದಾಳೆ ನಕ್ಕಿ. ಜಗಳ ಅಂದ್ರೆ ಸೀರೆನೇ ಏರಿಸ್ತಿದ್ಲು, ಏನ್ ಬಡಾಯಿ ಮಾಡ್ತಿದ್ಲು, ಚಲೋ ಆಗಿತ್ತ. ಯಾರ ಮುಂದೆ ಹೇಳ್ತಾರೆ?
ಇದು ಮನುಷ್ಯನ ಎರಡು ನಾಲಿಗೆ. ಆದ್ರೆ ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಯೆಹೋಶುವ 1ನೇ ಅಧ್ಯಾಯ 8, 9 ವಚನದಲ್ಲಿ ದೇವರು ಹೇಳಿದ್ದಾರೆ, ನೀನು ಯಥಾರ್ಥ ಚಿತ್ತನಾಗಿರು, ನೀನು ಎಲ್ಲಿ ಹೋದ್ರೂ ಕೃತಾರ್ಥನಾಗ್ತೀಯ, ಹೆದರಬೇಡ, ಕಳವಳ ಪಡಬೇಡ, ಭಯ ಪಡಬೇಡ, ಯಾಕಂದ್ರೆ ನಾನು ನಿನ್ನ ಸಂಗಡ ಇದ್ದೇನೆ. ಆಮೇಲೆ ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ದೇವರು ನಿನ್ನ ಸಂಗಡ ಇರುವಾಗ ನೀನು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ಜಯ ಕೊಡುವ ನಮ್ಮ ಜೊತೆಗಿದ್ದಾನೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಎರಡನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮೇಲೆ ಯಾರು ನಿರೀಕ್ಷೆ ಇಡ್ತಾರೋ, ಆತನ ಮೇಲೆ ಯಾರು ನಂಬಿಕೆ ಇಡ್ತಾರೋ, ಯಾರು ದೇವರ ಕಾರ್ಯಗಳ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದ್ದಾರೋ ಅವರು ಮುದುಡ್ಕೊಂಡಿರಲ್ಲ, ಅವರು ಮರೆಯಾಗಿರಲ್ಲ. ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ, ಗುಡ್ಡದ ಮೇಲೆ ಕಟ್ಟಿರುವವರು ಮರೆಯಾಗಲ್ಲ, ಯಾಕಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಹಲ್ಲೆಲೂಯಾ. ನಿಮ್ಮನ್ನ ದೂಷಿಸ್ತಾರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗಿ ಹೊರಿಸಿದ್ರೆ ನೀವು ಧನ್ಯರು. ಆಮೆನ್. ನೀವು ಯಾರು? ನೀವು ಧನ್ಯರು. ಹಲ್ಲೆಲೂಯಾ. ನಿಮ್ಮವರು ನಿಮಗೆ ಗೌರವ ಕೊಡ್ತಾ ಇಲ್ವಾ? ನೀವು ಧನ್ಯರು. ಯಾಕಂದ್ರೆ ಮನುಷ್ಯರು ಕೈ ಬಿಟ್ಟಾಗ ದೇವರು ಕೈ ಹಿಡಿತಾರೆ. ಹಲ್ಲೆಲೂಯಾ. ಮನುಷ್ಯರು ನಿನ್ನ ಕಡೆ ಇದ್ದಾಗ ಕೈ ಹಿಡಿತಾರೆ, ಇಲ್ಲದೆ ಇರುವಾಗ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ನನ್ನ ದೇವರು ನೀನು ಎಂತ ಪರಿಸ್ಥಿತಿಯಲ್ಲಿ ಇದ್ರು ನಿನ್ನ ಕೈ ಹಿಡಿದು ನಡೆಸ್ತಾನೆ. ಹಲ್ಲೆಲೂಯಾ. ಯಾರು ಬಿಟ್ಟು ಹೋದ್ರು, ಯಾರು ಗೇಲಿ ಮಾಡಿದ್ರು, ಯಾರು ವಿರೋಧ ಮಾಡಿದ್ರು, ಅವರ ಮಧ್ಯದಲ್ಲಿ ನಿನ್ನನ್ನು ಎತ್ತಿ ದೇವರು ನಿಲ್ಲಿಸ್ತಾನೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಡುವವರು ಹೊಸ ಬಲವನ್ನು ಹೊಂದುತ್ತಾರೆ, ಹೊಸ ಶಕ್ತಿಯನ್ನು ಹೊಂದುತ್ತಾರೆ, ಹೊಸ ಬಿಡುಗಡೆಯನ್ನು ಕಾಣ್ತಾರೆ, ಹೊಸ ಅಭಿಷೇಕವನ್ನು ಕಾಣ್ತಾರೆ. ಹಲ್ಲೆಲೂಯಾ. ಕಳೆದ ಶುಕ್ರವಾರ ನಾನು ಹೇಳಿದೆ, ಕಟ್ಟದೇ ಇರುವ ಮನೆ ದೇವರು ಕೊಡ್ತಾರೆ, ಮಾಡದೇ ಇರುವ ಹೊಲ ದೇವರು ಕೊಡ್ತಾರೆ, ಬೆಳೆಸದೇ ಇರುವ ಮರದ ಹಣ್ಣುಗಳು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಶತ್ರುಗಳು ಮುದುರಿಕೊಳ್ಳುವಂತೆ ದೇವರು ಮಾಡ್ತಾರೆ. ನಾವು ಕತ್ತಿ ಹಿಡಿದು ಹೋರಾಡುವವರಲ್ಲ, ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮಾಧಾನವಾಗಿದ್ದೀವಿ ಸುಮ್ಮನೆ ಇರೋದಿಲ್ಲ. ಸಮಯ ಬಂದಾಗ ಆ ಸಮಯಕ್ಕೆ ದೇವರು ನಮ್ಮನ್ನು ಹೆಂಗೆ ಉಪಯೋಗ ಮಾಡ್ತಾರೋ ಹಂಗೆ ಇರ್ತೀವಿ ನಾವು. ಆಮೇಲೆ ಹೇಳ್ತಿರಲ್ಲ. ಹಲ್ಲೆಲೂಯಾ. ಬಹಳ ಸೈಲೆಂಟ್ ಬಿಡೋರು ಏನು ಬಾಯ ಬೆರಳಿಟ್ರು ಕಚ್ಚ ಒಂದ್ಸರಿ ಇಟ್ಟು ನೋಡ್ರಿ. ಹಲ್ಲೆಲೂಯಾ. 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 ದೇವರ ಮೇಲೆ ನಂಬಿಕೆ ಇಟ್ಟು ಬದುಕಬೇಕು. ಆಮೇಲೆ ನಿನಗೆ ಹೊಸ ಬಲ ಬೇಕಾ, ಹೊಸ ಬಿಡುಗಡೆ ಬೇಕಾ, ಹೊಸ ಜೀವಿತ ಕಾಣಬೇಕಾ, ಯೇಸುವಿನ ಮೇಲೆ ನಂಬಿಕೆ ಇಡು. ಆಮೆನ್. ಪರಲೋಕದ ಮಹಿಮೆ ನಿನ್ನ ನಡೆಸುತ್ತದೆ. ಹಲ್ಲೆಲೂಯಾ. ಮೇಲೆ ಎಲ್ಲಿ ಹಾಕ್ತಾರೆ? ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರು. ಆಮೆನ್. ಒಬ್ಬ ಮನುಷ್ಯ ಉದ್ಧಾರ ಆಗ್ಬೇಕಂದ್ರೆ ತನ್ನ ದುಡಿಮೆಯಿಂದ ಬಹಳ ಜನ ಅಂದ್ಕೊಳ್ತಾರೆ. ದುಡಿಮೆ ಒಂದು ಭಾಗ ಅಷ್ಟೇ, ಯಾಕಂದ್ರೆ ಮನುಷ್ಯ ಇದ್ರೆ ದುಡಿಮೆ ಅಲ್ವಾ. ಇವತ್ತು ನಮ್ಮನ್ನು ನಡೆಸ್ತಾ ಇರೋ ದೇವರಿದ್ದಾನೆ, ನಡೆಸ್ತಾ ಇರೋ ದೇವರಿದ್ದಾನೆ. ನಿಮ್ಮ ನಂಬಿಕೆ ಅಧ್ಯಕ್ಷ ಯಾರ ಮೇಲೆ ಇರಬೇಕು? ಯಾರ ಮೇಲೆ ಇರಬೇಕು? ಯಾರ ಮೇಲೆ ಇದೆಯಾ? ಇದ್ರೆ ನಿನ್ನ ಮನೆ ಯಾಕೆ ಕಾಣಲಿಲ್ಲ? ಪ್ರಶ್ನೆ ನಿಮ್ಮೊಳಗೆ ಇದೆ. ಪಾಪ ಲೋಕದಲ್ಲಿ ಇಲ್ಲ, ಸಮಸ್ಯೆ ಲೋಕದಲ್ಲಿ ಇಲ್ಲ, ಸಮಸ್ಯೆ ಅವರಲ್ಲಿ ಇವರಲ್ಲಿ ಇಲ್ಲ, ನಿಮ್ಮೊಳಗೆ ಇದೆ. 10 ವರ್ಷದಿಂದ ವಾಕ್ಯ ಕೇಳ್ತೀರಿ, ಮತ್ತೆ ನೀವು ಅಲ್ಲೇ ಇದ್ದಾಗ ನಾವು ನಿಮಗೆ ಏನ್ ಮಾಡಕ್ ಸಾಧ್ಯ? ಬೈಬಲ್ ಹೇಳ್ತದೆ, ನಾಯಿ ಕಕ್ಕಿದ್ದನ್ನೇ ನೆಕ್ಕಿಕೊಳ್ಳುವ ಪ್ರಕಾರ ನೀವು ತಿರುಗಿಕೊಳ್ಳಬೇಡ್ರಿ. ಯಾಕಂದ್ರೆ ನೀವು ನಾಯಿ ಅಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೀರಾ. ದೇವರು ನಿಮ್ಮನ್ನು ಆರಿಸಿ ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 11 ಫಸ್ಟ್ 11. ಬೇಗನೆ ಬರುತ್ತೆ, ನಾನು ಬೇಗನೆ ಬರುತ್ತೇನೆ. ನೋಡ್ರಿ, ನಿನ್ನ ಕಿರೀಟವನ್ನು ಯಾರು ಕಸಿಕೊಳ್ಳದಂತೆ ನೀನು ಅವಲಂಬಿಸಿರುವುದನ್ನೇ, ಅಂದ್ರೆ ನಿನಗಿರುವುದನ್ನೇ ಆಶ್ರಯಿಸಿಕೊಂಡಿರು, ಹಿಡ್ಕೊಂಡಿರು. ಹಲ್ಲೆಲೂಯಾ. ನೋಡ್ರಿ, ಯಾವನು ಜಯ ಹೊಂದುತ್ತಾನೋ ಅವ
ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಎಂದಿಗೂ ಅಲ್ಲಿಂದ ಕದಲುವುದೇ ಇಲ್ಲ. ಆಯ್ತು, ಜೋರಾಗಿ ಆಮೇಲೆ ಹೇಳ್ಬೋದಲ್ಲ. ಕದಲುವುದಕ್ಕೆ ದೇವರು ಬಿಡೋದಿಲ್ಲ, ಬೀಳುವುದಕ್ಕೆ ದೇವರು ಬಿಡೋದಿಲ್ಲ. ಜನ ಅನ್ಬೋದು, ಸತ್ತ ಹೋದ ಅಂಕ ತಂದ್ಬೋದು, ಆದ್ರೆ ನಿನ್ನ ಸಾವಿನಲ್ಲಿಯೂ ದೇವರ ಜೊತೆಗಿರಾಗಿರ್ತಾನೆ. ಆಮೇಲೆ ನಿನ್ನ ಸಂಕಟದಲ್ಲಿ ದೇವರ ಜೊತೆಯಲ್ಲಿರ್ತಾನೆ. ನಿನ್ನೆ ನಮ್ಮ ಚೆನ್ನಪ್ಪ ಅವರ ಅಜ್ಜಿ ಹೇಳ್ತಾ ಇದ್ರು ರಾತ್ರಿ, ಅಪ್ಪ ಅವರೇ, ಯೇಸು ಸ್ವಾಮಿ ಬಳಿ ಬಂದಾಗ ಒಂದು ಜೀವನ ಕಂಡಿದ್ದೇನೆ. ಲೋಕವೆಲ್ಲ ತಿರುಗಾಡಿ ನೋಡ್ಬಿಟ್ಟೇರಿ, ಲೋಕವೆಲ್ಲ ತಿರುಗಾಡಿ ನೋಡ್ಬಿಟ್ಟೆ. ನನ್ನ ಬಿಡುಗಡೆ ನನಗೆ ಸಿಗಬೇಕಾದದ್ದು ಎಲ್ಲಿದೆ ಅಂದ್ರೆ ತಂದೆಯ ಪಾದದಲ್ಲಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನಗೂ ನನಗೂ ಬೇಕಾಗಿರುವುದನ್ನ ನನ್ನ ದೇವರು ಕೊಡುವವನಾಗಿದ್ದಾನೆ. ಆಮೇಲೆ ನಂಬಿಕೆಯಿಂದ ನಾವು ಜೀವಿಸಬೇಕು ನೋಡ್ರಿ. ಆಮೇಲೆ ಈ ವಾಕ್ಯ ಬಹಳ ಆಶೀರ್ವಾದವಾಗಿದೆ ಅಲ್ವಾ? ಮತ್ತೊಂದ್ಸರಿ ಓದ್ತೀನಿ. ಬೇಗನೆ ಬರ್ತೇನೆ, ಈಗ ಬೇಗನೆ ಬರ್ತೇನೆ, ನಿನಗಿರುವುದನ್ನ ಹಿಡ್ಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಕಂಬವಾಗಿ ಸ್ತಂಭವಾಗಿ ಗಟ್ಟಿಯಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಕೆಟ್ಟವರು ಇರಬಹುದು, ಇವತ್ತು ನೀವು ಬೇಡವಾದವರು ಇರಬಹುದು, ಇವತ್ತು ನಿಮ್ಮನ್ನು ಬೇಡ ಅಂತ ತಳ್ಳಿರಬಹುದು, ಆದ್ರೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ನಿಮ್ಮ ರಿಲೇಷನ್ಗಳಿಗೆ ನೀವು ಬೇಡವಾಗಿರ್ಬೋದು, ನಿಮ್ಮ ಓಣಿಯಲ್ಲಿ ನೀವು ಬೇಡವಾಗಿರ್ಬೋದು, ನಿಮ್ಮ ಬಂಧುಗಳ ಮಧ್ಯದಲ್ಲಿ ನೀವು ಬೇಡವಾಗಿರ್ಬೋದು, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಆಲಯದಲ್ಲಿ ನಿನ್ನನ್ನ ಕಂಬವಾಗಿ ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಿಲ್ಲಿಸುವ ದೇವರಾಗಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಕದಲಬಾರ್ದಂದ್ರೆ ದೇವರೊಟ್ಟಿಗೆ ಇರಬೇಕು. ನೀವು ಕದಲಬಾರ್ದಂದ್ರೆ ದೇವರ ಆಲಯ ಬರಬೇಕು. ನೀವು ಕದಲಬಾರ್ದಂದ್ರೆ ದೇವರ ಮೇಲೆ ನಂಬಿಕೆ ಇರಬೇಕು. ನೀವು ಕದಲಬಾರ್ದಂದ್ರೆ ಮತ್ತೊಬ್ಬರಿಗೆ ಒಳ್ಳೇದು ಮಾಡಬೇಕು. ನೀವು ಕದಲಬಾರ್ದಂದ್ರೆ ಬೇಸರಗೊಳ್ಳದೆ ಮಾಡಬೇಕು. ಹಲ್ಲೆಲೂಯಾ. ಯಾವತ್ತು ಬೇಸರಗೊಳ್ಳದೆ ಒಳ್ಳೆಯದನ್ನ ಮಾಡ್ರಿ. ಆಮೆನ್. ನೋಡಿ, ನಮ್ಮ ಆಲಯದಲ್ಲಿ ಇಷ್ಟು ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ. ಆಮೆನ್. ಮೊದಲು ಎಲ್ಲರೂ ಆಹಾರ ಹೊಟ್ಟೆ ತುಂಬಾ ಸ್ವೀಕಾರ ಮಾಡಬೇಕು, ಆದ್ರೆ ಪ್ರತಿಯೊಬ್ಬರು ಚೆನ್ನಾಗಿ ಸಂತೋಷವಾಗಿ ಹೋಗ್ಬೇಕು. ಇದು ನಮ್ಮ ಇಂಟೆನ್ಷನ್. ಹಲ್ಲೆಲೂಯಾ. ದೇವರು ಬಯಸುವುದು ಅದೇ. ನಿನ್ನ ಸ್ವಾರ್ಥ ನೀನು ನೋಡ್ಬೇಡ, ಅವತ್ತು ಮತ್ತೊಬ್ಬರಿಗೆ ಒಳ್ಳೇದು ಮಾಡ್ಲಿಕ್ಕೆ ಬಯಸಿ. ನಿನ್ನ ವೈರಿ ಹಸಿದ್ರೆ ಅನ್ನ ಕೊಡು, ಬಾಯಾದ್ರೆ ನೀರು ಕೊಡು, ಆವಾಗ ಅವನ ತಲೆ ಮೇಲೆ ಅಗ್ನಿ ಕಂಡ ಸುರಿದ. ಹಲ್ಲೆಲೂಯಾ. ನಿನ್ನ ವೈರಿಯನ್ನ ಪ್ರೀತಿಸು, ಅವರಿಗಾಗಿ ಪ್ರಾರ್ಥಿಸು, ಉಳಿಕಿದ ಪ್ರತಿಫಲ ದೇವರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಕೀರ್ತನೆಯಲ್ಲಿ ಸಹ ಬಹಳ ಆಶೀರ್ವಾದವಾಗಿದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. 121ನೇ ಕೀರ್ತನೆ. ಎಲ್ಲಿ ನೋಡ್ಬೇಕಮ್ಮ ಹೇಳ್ರಿ? ನೀನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡು. ಖಾಲಿ ಖಾಲಿ ನೋಡಿದ್ರೆ ನೀಲಿ ಬಿಳಿ ಆಕಾಶ ಕಾಣ್ತದೆ. ಏನ್ ಕಾಣ್ತದೆ? ನಕ್ಕೊಂತ ಹೇಳ್ರಿ ಪಕ್ಕದ, ನೀನು ಕಂಡ್ರೆ ಒಲೆ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ನೋಡ್ತಾ ಇದೆ. ನಕ್ಕೊಂತ ಹೇಳ್ರಿ, ನೋಡಿ ಎಷ್ಟು ಚೆನ್ನಾಗಿ ನಗ್ತಾರೆ. ದೇವರು ಎಷ್ಟು ಚೆನ್ನಾಗಿ ಹಲ್ಲು ಕೊಟ್ಟಿದ್ದಾನೆ. ಹಲ್ಲು ಹೋದ್ಮೇಲೆ ನಗಕ್ಕಾಗಲ್ಲ, ಹಲ್ಲು ಕೊಟ್ಟಿದ್ದಾನೆ ನಗರಿ. ಹಲ್ಲೆಲೂಯಾ. ನಂಬಿಕೆಯಿಂದ ನೋಡಿದ್ರೆ, ನಿರೀಕ್ಷೆಯಿಂದ ನೋಡಿದ್ರೆ, ಭರವಸೆಯಿಂದ ನೋಡಿದ್ರೆ ಪರಲೋಕದ ಮಹಿಮೆಯನ್ನ ಕಾಣ್ತೀಯ. ಯಾರನ್ನ ಕಾಣ್ತಾ ಇದ್ದೀರಾ? ಸಂಬಂಧಿಕರನ್ನ. ಇವತ್ತು ಭೇಟಿ ಮಾಡಿ ಇಲ್ಲಿ ಬಂದ್ಬಿಡ್ರಿ, ಓಡ್ ಬಿಡ್ತೀರಾ. ಭೇಟನೆ ನೋಡಿಲ್ಲ ಅನ್ನೋದು ಎಲ್ಲಿ ಉದ್ಧಾರ ಆಗ್ತಾರೆ? ತಾಳ್ಮೆ ಇರಲಿ, ತಾಳ್ಮೆ ಇರಲಿ. ಹೋಗ್ರಿ, ಬೇಡ ಅಂತ ಇಲ್ಲ, ತಾಳ್ಮೆ ಇರಲಿ, ತಾಳ್ಮೆ ಇರಲಿ. ಮೊದಲು ಯಾವುದನ್ನ ಮಾಡಬೇಕು ಅದನ್ನ ಮಾಡಿ. ಈ ಊರಿಗೆ ಹೋದ್ಮೇಲೆ, ಈಗ ಎಕ್ಸಾಂಪಲ್ ಫೋನ್ ಮಾಡಿ, ಅಮ್ಮ ಸ್ವಲ್ಪ ಅರ್ಜೆಂಟ್ ಬರ್ರಿ ಅಂತೀನಿ, ಊಟ ಬೆಟ್ಟ ಮೇಲೆ ಹಂಗೆ ಬಂದ್ಬಿಡ್ತೀರ ನೈಟಿ ಮೇಲೆ. ಏನ್ ಮಾಡ್ತೀರಿ? ಮೊದಲು ಯಾವ ಸೀರೆ ಹಾಕೋಬೇಕಂತ ಎಲ್ಲ ಕಪಾಟ್ ಹುಡುಕ್ತೀರಿ ಅಲ್ವಾ? ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹುಡುಕ್ತೀರಿ, ಹೌದಾ? ಗಂಡು ಮಕ್ಕಳು ಏನ್ಬಿಡು, ಯಾವ ಪ್ಯಾಂಟ್ ಶರ್ಟ್ ಸಿಕ್ಕರೆ ಹಾಕೊಂಡು ಹೋಗ್ಬಿಡ್ತೀವಿ. ಮೊದಲು ಅದನ್ನು ಹುಡುಕ್ತೀರಿ. ಹುಡುಕಿದಾದ್ಮೇಲೆ ಅದನ್ನ ಮೊದಲು ತಕ್ಕೊಂತೀರಿ. ತಕ್ಕೊಂಡು ಸುಮ್ಮನೆ ಉಟ್ಕೊಳ್ಳಲ್ಲ, ಇದು ಹಾಕೊಳ್ಳ 100 ಮಂದಿಗೆ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಅದಾದ್ಮೇಲೆ ಒಡವೆಗಳು,
ಒಂದು ವೇಳೆ ಬಂಗಾರದಿಲ್ಲ ಅಂದ್ರೆ ರೋಡ್ ಬೋಟ್ ಹೋಯ್ತಲ್ಲ, ಎಲ್ಲ ತಕ್ಕೊಂತೀರಿ, ಎಲ್ಲ ಹೇಳ್ಕೊಂಡು ರೆಡಿಯಾಗಿ ಒಂದು ಒಳ್ಳೆ ಬಟ್ಟೆ ಇಟ್ಕೊಂಡು ಹೂ ಹಾಕೊಂಡು ಬಳಿ ಹಾಕೊಂಡು ದಾರಿ ಹೋಗಿ ಎಲ್ಲೊಂಟೆ ಸೊಟ್ಟವ ಅನ್ಬೇಕು, ಹಂಗ ಹೋಗ್ತೀರಿ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಇದು ದೇವ್ರ ಮಕ್ಕಳು ಹಂಗಿರ್ಬೇಕು. ಮೊದಲು ಪ್ರೇಯರ್ ಮಾಡಿದ ಆಮೇಲೆ ಹಂಗೆ ಕಣ್ ತೆಗಿಬಾರ್ದು. ಆಮೇಲೆ ಅಂದ ತಕ್ಷಣ ಒಂದು 2 ಸೆಕೆಂಡ್ ಆ ಪ್ರಾರ್ಥನೆಗೆ ಉತ್ತರ ಬರೋರು ಸ್ವಲ್ಪ ಕಾಯ್ಬೇಕಲ್ಲ, ಕಾಯ್ಬೇಕು, ಕಾಯ್ಬಾರ್ದು. ಎಲ್ಲಿ ಕಾಯ್ತಿರ್ಬೋದು? ಕುಕ್ಕರ್ ವಿಷಲ್ ಹೊಡಿತಾ ಇದ್ದ ಅನ್ನ ಹಾಕೊಂಡ್ರೆ ಹೆಂಗಿರ್ತದೆ ಅಲ್ಲಿ? ಕುಕ್ಕರ್ ಬ್ಲಾಸ್ಟ್ ಆಗ್ತದೆ ಅಲ್ವಾ? ತಾಳ್ಮೆ, ತಾಳ್ಮೆ. ಏನೇ ಮಾಡ್ಬೇಕಾದ್ರೆ ತಾಳ್ಮೆ. ಎದ್ವಿ, ಬಸ್ ಬಂದ್ ಆಟೋ ಬಂದ್ ಲಾರಿ ಬಂದು ಬಸ್ಸಿನ ಕೆಳಗೆ ಹೋಗ್ಬಿಟ್ರೆ ಏನ್ ಆಗ್ಬೋದು? ಬಸ್ ಸಾಯ್ತದ, ನೀವು ಸಾಯ್ತೀರ. ಪಾಪ ದೇವ್ರೆ ಹಂಗ ಆಗೋದ್ ಬೇಡಪ್ಪ, ನನ್ನ ಆಸೆ. ತಾಳ್ಮೆ. ವೇಟ್ 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 ಅಂಡ್ ಸಿ. ತಾಳ್ಮೆಯಿಂದ ಕಾದು ನೋಡ್ರಿ, ದೇವರು ಒಳ್ಳೇದೇ ಮಾಡ್ತಾರೆ. ಪ್ರಾರ್ಥನೆ ಮುಗಿದ ತಕ್ಷಣ ಓಡಬೇಡ್ರಿ. ತಾಳ್ಮೆ. ಉತ್ತರನೇ ಇಲ್ಲ ಓಡಿದ್ರೆ ನಾಳೆ ಅದೇ ಗೋಳಾಟ, ಅದೇ ಅಳು, ಅದೇ ಜಗಳ, ಅದೇ ಸಾಲ, ಅದೇ ಸಂಕಟ, ಅದೇ ಎಲ್ಲ. ಎಲ್ಲಿಂದ ಬರ್ತದೆ ಉತ್ತರ? ಚರ್ಚೆಗೆ ಹೋಗಿದ್ರೆ ಉತ್ತರ ಸಿಗಲಿಲ್ಲ, ಎಲ್ಲಿ ಸಿಗ್ತದಪ್ಪ? ಸ್ವಲ್ಪ ತಾಟಲ್ಲಿ ಅವ್ವ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಸ್ವಲ್ಪ ಕಾದು ತಿನ್ನು. ಹಿಂಗೆ ನುಗ್ಗಿದ್ರೆ ನಾಲ್ಗೆನೂ ಸುಡ್ತದೆ, ಕೈನೂ ಸುಡ್ತದೆ, ಬಾಯಿನೂ ಸುಡ್ತದೆ, ಕಳ್ಳು ಸುಡ್ತದೆ. ಹಲ್ಲೆಲೂಯಾ. ತಾಳ್ಮೆ. ಬೈಬಲ್ ಹೇಳ್ತದೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಬಹಳ ಜನ ಹೇಳ್ತಾರೆ, ಬಹಳ ಜನ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ಬಹುದು, ಬಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ನಮ್ಮ ನಂಬಿಕೆ ನಮ್ಮ ಯೇಸು. ಹಲ್ಲೆಲೂಯಾ. ಆಮೇಲೆ ನಾನು ಬಹಳ ನೆನಪು ಮಾಡೋದು 5ನೇ ವಚನ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು. ಆಮೆನ್. ಯಾರಿದ್ದಾರೆ ಕೇಳ್ರಿ, ಯಾರಿದ್ದಾರೆ? ಯೇಸು. ನೋಡ್ರಿ, ನಿಮಗೆ ಕಷ್ಟ ಬಂದಾಗ ಬಲಗಡೆಯಿಂದ ಎಡಗಡೆ ಯಾರಿರಲ್ಲ. ಆದ್ರೆ ವಾಕ್ಯ ಹೇಳ್ತದೆ, ನಿನ್ನ ಎಂಥ ಪರಿಸ್ಥಿತಿ ಯೇಸುವೇ ನಿನ್ನ ಬಲಗಡೆಯಲ್ಲಿ ನೆರಳಿನ ಹಾಗೆ ಆತ ನಿನ್ನ ಜೊತೆಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆ ಇರಬೇಕು. ನೋಡ್ರಿ, ಫೋನ್ ನಲ್ಲಿ ರೀಲ್ಸ್ ನೋಡೋದು ನಂಬಿಕೆ ಇದೆ ನಮಗೆ. ಅಬ್ಬಾ ಹಿಂಗಾದ್ರು ನೋಡ, ಹಂಗಾದ್ರು ಬಹಳ ಹೇಳ್ತೀವಿ ನಾವು, ಬಟ್ ದೇವರ ಮೇಲೆ ನಂಬಿಕೆ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ತಂದೆಯಾದಂತ ದೇವರೇ,